ಹಲೋ, ನಾನ್ ಅನನ್ಯ. ಎಂತ ಗೊತ್ತಾ, ಜೋಗ್ ಫಾಲ್ಸ್ ಯಾರಿಗ್ ಗೊತ್ತಿಲ್ಲ ಹೇಳಿ? ಜೋಗ್ ಫಾಲ್ಸ್ ಎಲ್ಲರಿಗೂ ಗೊತ್ತು. ಜೋಗ್ ಫಾಲ್ಸ್ ಅಂತ ಅಂದ್ರೆ ಶರಾವತಿ ನದಿ, ಅದು ಎಲ್ಲರಿಗೂ ಗೊತ್ತು. ಶರಾವತಿ ನದಿ ಎಲ್ಲಿ ಹುಟ್ಟತ್ತೆ ಅನ್ನೋದು ಗೊತ್ತಾ ನಿಮ್ಗೆ? ಎಷ್ಟೋ ಜನ ಶಿವಮೊಗ್ಗ ತೀರ್ಥಹಳ್ಳಿ ಕಡೆ ಟ್ರಿಪ್ ಅಂತ ಬಂದರು ಈ ಜಾಗನ ತುಂಬಾ ಜನ ಮಿಸ್ ಮಾಡ್ಕೊಂತಾರೆ. ಬಟ್ ಟ್ರಸ್ಟ್ ಮೀ, ಪ್ಲೇಸ್ ಎಷ್ಟ್ ಚೆನ್ನಾಗಿದೆ ಅಂತ ಅಂದ್ರೆ, ಅದ್ರಲ್ಲೂ ನೀವು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಏನಾದ್ರು ಬಂದ್ರಿ ಅಂದ್ರೆ ನೀವು ಕಳ್ದೋಗ್ಬಿಡ್ತೀರಿ. ಇದು ಅಂಬು ತೀರ್ಥ ಅಂತ, ಇದು ಶರಾವತಿ ನದಿಯ ಉಗಮ ಸ್ಥಾನ. ಪುರಾಣ ಪ್ರಕಾರ ಏನಪ್ಪಾ ಅಂತ ಅಂದ್ರೆ, ರಾಮ ಸೀತೆ ಲಕ್ಷ್ಮಣ ವನವಾಸಕ್ಕೆ ಹೋದಾಗ ಸೀತೆಗೆ ತುಂಬಾ ಬಾಯಾರಿಕೆ ಆದಾಗ ರಾಮ ಬಾಣ ಬಿಟ್ಟು ನೀರನ್ ತೆಗಿತಾರೆ. ಹಾಗೆ ಆ ಜಾಗದಲ್ಲೇ ಒಂದ್ ಶಿವನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಇದು ಶಿವನ್ ಲಿಂಗದಲ್ಲಿ ಶರಾವತಿ ನದಿ ಉಗಮ ಆಗಿ ಅದ್ರ ಪಕ್ಕದಲ್ಲಿ ಒಂದ್ ಪಾಂಡ್ ಇದೆ. ಆ ಪಾಂಡ್ ಅಲ್ಲಿಂದ ಹಾಗೆ ಮುಂದೆ ಶರಾವತಿ ನದಿಯಾಗಿ ಹರ್ಕೊಂಡು ಹೋಗುತ್ತೆ. ಇಲ್ಲೇ ನೀವು ಇದರಿಂದ ಒಂದ್ 3 ಕಿಲೋಮೀಟರ್ ಹಾಗೆ ಅಚ್ಚೆ ಕನ್ಯಾ ಫಾಲ್ಸ್ ಅಂತ ಒಂದ್ ಫಾಲ್ಸ್ ಇದೆ, ಬ್ಯೂಟಿಫುಲ್ ಆಗಿದೆ. ಅದು ಸಹ ಶರಾವತಿ ಈ ನದಿಯಿಂದನೇ ಆ ಫಾಲ್ಸ್ ಹರ್ಕೊಂಡು ಹೋಗೋದು. ಹಾಗೆ ಲಿಂಗನಮಕ್ಕಿ ಡ್ಯಾಮು ಶರಾವತಿ ನದಿ ಕಟ್ಟಿರೋದು, ಅದೆಲ್ಲರಿಗೂ ಗೊತ್ತಿದೆ. ಆಮೇಲೆ ಈ ಕೆರೆನಲ್ಲಿ ಒಂದಿಷ್ಟು ಮೀನುಗಳಿದಾವೆ ಆಯ್ತಾ, ತುಂಬಾನೇ ಇದೆ. ಅಲ್ಲಿ ಮಂಡಕ್ಕಿ ಸಹ ಕೊಡ್ತಾರೆ, ಅದು ಹಾಕಿದ್ರೆ ನನ್ಗೆ ಎಷ್ಟು ಖುಷಿ ಆಯ್ತು ಗೊತ್ತಾ. ಆಮೇಲೆ ಎಷ್ಟೇ ಮಳೆ ಬಂದು ಎಷ್ಟೇ ನೆರೆ ಬಂದ್ರು ಸಹ ಅವು ಎಲ್ಲೂ ಹೋಗೋದಿಲ್ವಂತೆ.